ನಾನು 10ನೇ ವಯಸ್ಸಿಗೆ ನಮ್ಮ ಮನೆ ಬಿಟ್ಟು ಹೋಗಿದ್ದೇನೆ. ಆ ಸಮಯದಲ್ಲಿ ನೀವು ಕೇಳಿದ ಪ್ರಕಾರ ಯಾವುದೇ ಆಸೆ, ಆಕಾಂಕ್ಷೆ, ಕನಸುಗಳು ಇರಲಿಲ್ಲ. ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಮಠಕ್ಕೆ ಯಾರು ಮರಿಗಳು ಸ್ವಾಮಿಗಳಾಗ್ತಾರೆ ಅವ್ರು ಯಾರೂ ಶಾಲೆ ಕಲಿತವ್ರು ಇರಲಿಲ್ಲ, ನೀನು ಕೂಡ ಅಷ್ಟೇ ಮಾಡಬೇಕು, ಈ ಶಿಕ್ಷಣ ಇದೆಲ್ಲ ಕಲಿಬಾರ್ದು, ಈ ರೀತಿ ಜನ ಹೇಳ್ತಾ ಇರೋದ್ರಿಂದ ನಾನು ಅದನ್ನು ಕೂಡ ನಂಬ್ಕೊಂಡು ಹೌದು ಇರ್ಬೋದು ಅಂಥೇಳಿ ನಾನು ಸ್ಕೂಲಿಗೆ ಅಷ್ಟು ಹೋಗಲಿಲ್ಲ. ನೀನು ಪವಾಡ ಪುರುಷ, ಸಿದ್ಧಿ ಪುರುಷ ಆಗಬೇಕಾದ್ರೆ ಗಾಂಜಾ ಸೇದಬೇಕು. ಗಾಂಜಾ ಸೇದಾಗ ಮಾತ್ರ ನೀನು ಕೊರೋನೇಶ್ವರ ಹಾಗೆ ಪವಾಡ ಪುರುಷ ಆಗ್ತೀಯ. ಶರಣಾರ್ಥಿ. ವಚನ ಟಿ ವಿಗೆ ನಾನು ಪರಮ ಪೂಜ್ಯ ಕರುಣೇಶ್ವರ ಸ್ವಾಮಿಗಳನ್ನು ಆಹ್ವಾನ ಮಾಡ್ತೇನೆ. ಬುದೇವರೇ ಶರಣಾರ್ಥಿಗಳು. ತಮ್ಮ ಪೂರ್ವಪೀಠಿಕೆ ಪರಿಚಯಕ್ಕೆ ನಾ ಯಾಕೆ ಹೋಗಲಿಲ್ಲ ಅಂತಂದ್ರೆ, ತಾವು ಬಸವತತ್ವ ನಿಷ್ಠತೆ ಮತ್ತು ಪ್ರಚಾರಕ್ಕಾಗಿ ಕನ್ನಡ, ಹಿಂದಿ, ಮರಾಠಿ, ಇಂಗ್ಲೀಷ್ ಹೀಗೆ ಸಾಂದರ್ಭಿಕವಾಗಿ ಎಲ್ಲ ಭಾಷೆಗಳಲ್ಲಿ ಭಾಳ ಅದ್ವಿತೀಯವಾಗಿರುವಂಥ ಬಸವ ಸಾಹಿತ್ಯದ ಬಸವತತ್ವದ ಪ್ರಚಾರವನ್ನು ಮಾಡ್ತಾ ಇದ್ದೀರಿ. ಅದಕ್ಕಿಂತಲೂ ಆಸಕ್ತಿದಾಯಕ ಏನು ಅಂತಂದರೆ, ನಮ್ಮ ಗುರುಗಳಾಗಿದ್ದ ಪರಮ ಪೂಜ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪ್ರೇರಣೆಯಿಂದ ತಾವು ಈ ಸ್ವಾಮಿತ್ವವನ್ನು ಸ್ವೀಕಾರ ಮಾಡಿದವರಂತ ಕೇಳಿ ಕೂಡ ನಮಗೊಂದು ಅಭಿಮಾನದ ಸಂಗತಿ. ಹೀಗೆ ತಾವು ಈ ತತ್ವ ಮತ್ತು ನಿಷ್ಠೆಗೆ ಬರಲಿಕ್ಕೆ ಬಾಲ್ಯದಲ್ಲಿ ಆಗಿರುವಂಥ ಪ್ರೇರಣೆ ಏನು ಬುದೆ? ನಮ್ಮೂರು ಕಲ್ಯಾಣ ಕರ್ನಾಟಕದ ಒಂದು ಕೊನೆಯ ಗ್ರಾಮ, ಮಹಾರಾಷ್ಟ್ರದ ಗಡಿಯಲ್ಲಿರ್ತಕ್ಕಂಥ ಖಜೂರಿ ಅಂತ ಹೇಳಿ, ಅದು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ಕೋರಣೇಶ್ವರ ಶಿವಯೋಗಿಗಳಂತ ಒಂದು 90 ವರ್ಷಗಳ ಹಿಂದೆ ಅವರು ಆಗೋಗಿದ್ದಾರೆ. ಆ ಕೋರಣೇಶ್ವರ ಶಿವಯೋಗಿಗಳು ಅಲ್ಲಿ ಮಠ ಇದೆ ಖಜೂರಿಯಲ್ಲಿ, ಮತ್ತು ಆ ಸಮಯದಲ್ಲಿ ಅವರು ವಿರಕ್ತ ಸ್ವಾಮಿಗಳಾಗಿ ದೇಶಿಕರಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಬಸವಾದಿ ಶಿವಶರಣರ ತತ್ವಗಳನ್ನು ಪ್ರಸಾರ ಮಾಡುವಂಥ ಕಾರ್ಯ ಅವರು ಮಾಡಿ ಹೋಗಿದ್ದಾರೆ. ನಾನು ಅವರ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥವನು. ಅದನ್ನು ಪ್ರೇರಣೆ ಅಂತ ಕೇಳಿದ್ರಲ್ಲ, ಅದರ ಹಿನ್ನೆಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಏನು ವಾಡಿಕೆ ಅಂತಂದರೆ, ಮನೆಯಿಂದ ಒಬ್ಬನನ್ನು ಮಠಕ್ಕೆ ಬಿಡಬೇಕು ಅನ್ನುವಂಥದ್ದು. ಆ ಕಾರಣದಿಂದ ನಮ್ಮ ಕುಟುಂಬದಿಂದನೋ ಅಥವಾ ಸಮಾಜದಿಂದ ಇದು ಮತ್ತು ನಮ್ಮ ಪೂರ್ವಾಶ್ರಮದ ಕುಟುಂಬದಲ್ಲಿ ಅದು ಪದ್ಧತಿ ಇತ್ತದು. ಆ ಪ್ರಕಾರ ನಮ್ಮ ತಂದೆ ತಾಯಿ ನನ್ನನ್ನು ಈ ಹುಟ್ಟಿದ ಕೂಡಲೇ ಅವ್ರು ಹೆಸರಿಟ್ಟಿದ್ದಾರೆ, ಈ ಮಗುನು ಮಠಕ್ಕೆ ಬಿಡ್ತೀವಿ ಅಂತೇಳಿ ಅವ್ರು ಸಂಕಲ್ಪ ಮಾಡಿದರು. ಮುಂದೆ ನಾನು ಬಾಲ್ಯಾವಸ್ಥೆಯಲ್ಲಿದ್ದಾಗ ನನಗೆ ತಿಳುವಳಿಕೆ ಬಂದಾಗ ಸತತವಾಗಿ ಮನೆಯಲ್ಲಿ ಹೊರಗಿನ ಜನ ಎಲ್ಲ ಅದೇ ಮಾತಾಡ್ತಾಯಿದ್ರು, ಇನ್ನು ಮಠಕ್ಕೆ ಹೋಗ್ತಾನ. ನನ್ನ ತಲೆಯೊಳಗೂ ಅದೇ ಒಂದು ಭಾವನೆ ಆಯಿತು. ಯಾಕಂದರೆ ನಾವು ಸಣ್ಣವರಿದ್ದಾಗ, ಮಗು ಇದ್ದಾಗ, ಬಾಲ್ಯಾವಸ್ಥೆಯಲ್ಲಿ ಏನು ಆಗಬೇಕು, ಏನು ಮಾಡಬೇಕಂತಕ್ಕಂಥ ನಿರ್ಣಯ ತೊಗೊಳ್ಳುವಂಥ ತಿಳುವಳಿಕೆ ಇರುವುದಿಲ್ಲ. ಸಮಾಜ ಮತ್ತು ಒಂದು ಪರಿವಾರದ ಏನು ನಡವಳಿಕೆ ಇರುತ್ತೆ ಅಥವಾ ಅವರ ಒಂದು ಆಚಾರ ವಿಚಾರ, ಅದು ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀಳ್ತೈತಿ ಅಂಥೇಳಿ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆ ಪ್ರಕಾರ ನಾನು ಏನಂತ ವಿಚಾರ ಮಾಡ್ತಾಯಿದ್ದೆಪ್ಪ ಅಂದ್ರೆ, ನಾನು ಮಠಕ್ಕೆ ಹೋಗೋನು, ನಮ್ಮ ಮನೆಯಾಗಿರೋವಲ್ಲ. ಈ ರೀತಿಯಾಗಿ ಮುಂದೆ ಒಂದು 4ನೇ ಕ್ಲಾಸ್ ತನಕ ನಮ್ಮ ಮನೆಯೊಳಗಿದ್ದೇ ಕಲ್ತ್ಕೊಂಡು 4ನೇ ಕ್ಲಾಸ್ ಮುಗಿದ ಕೂಡಲೇ ನಾನು ಸ್ವಯಂ ಪ್ರೇರಿತನಾಗಿಯೇ ನಾನು ಮಠ ಸೇರಿಕೊಂಡೆ, ಮಠಕ್ಕೆ ಹೋಗ್ಬಿಟ್ಟೆ. ಅಲ್ಲಿ ಶಿಕ್ಷಣ ಹೆಂಗಾಯ್ತು ನಿಮ್ಮದು? ಏನೇನು ಪ್ರಭಾವ ಬೀರ್ತು? ಮತ್ತು ಬಾಲ್ಯದಲ್ಲಿ ಅನೇಕ ಆಸೆಗಳಿರ್ತಾವೆ, ಕನಸುಗಳಿರ್ತಾವೆ, ಭಾವನೆಗಳಿರ್ತಾವೆ. ಅದನ್ನು ಹತ್ತಿಕ್ಕಿದಂಗೆ ಆಗಂಗಿಲ್ಲ ಇದು ಒತ್ತಡದ ಸನ್ಯಾಸ ಬುದ್ಧಿ.
ನಾನು 10ನೇ ವಯಸ್ಸಿಗೆ ನಮ್ಮ ಮನೆ ಬಿಟ್ಟು ಹೋಗಿದ್ದೇನೆ. ಆ ಸಮಯದಲ್ಲಿ ನೀವು ಕೇಳಿದ ಪ್ರಕಾರ ಯಾವುದೇ ಆಸೆ, ಆಕಾಂಕ್ಷೆ, ಕನಸುಗಳು ಇರಲಿಲ್ಲ. ಅದು ಒಂದು ಸಂಪ್ರದಾಯ ಅಂತ ತಿಳ್ಕೊಂಡು ನಮ್ಮ ಮನೆಯೊಳಗೆ ಹಿಂದೆ ನಮ್ಮ ಹಿರಿಯರೊಬ್ಬರು ಶಿವಯೋಗಿಗಳಾಗಿ ಹೋಗಿದ್ದಾರೆ. ನಾನು ಅವ್ರ ಥರ ಆಗಬೇಕು, ಅವ್ರ ಥರ ಕೆಲಸ ಮಾಡಬೇಕು ಅನ್ನೋದಷ್ಟೇ ತಿಳುವಳಿಕೆಯಿಂದ ನಾನು ಮಠಕ್ಕೆ ಹೋಗಿದ್ದೀನಿ ಅಷ್ಟೇ. ಅಲ್ಲಿಂದ ಒಂದಿಷ್ಟು ಒಂದು ವರ್ಷ 5ನೇ ಕ್ಲಾಸ್ 6ನೇ ಕ್ಲಾಸ್ ತನಕ ಮಠದೊಳಗೆ ಇದ್ದುಕೊಂಡೇ ಶಾಲೆಗೆ ಹೋಗಿದ್ದೇನೆ. ಮಠದಲ್ಲಿ ಯಾರೂ ಈ ಧಾರ್ಮಿಕ ಸಂಸ್ಕಾರಗಳಾಗಲಿ, ಲಿಂಗಾಯತ ಸಂಸ್ಕಾರ ಕೊಡ್ತಕ್ಕಂಥವ್ರು ಆ ರೀತಿ ಯಾರೂ ಸ್ವಾಮೀಜಿಗಳು ಇರಲಿಲ್ಲ ಮಠದಲ್ಲಿ. ಒಬ್ಬ ಸಾಧಕನಿಗೆ ಏನೇನು ಹೇಳಬೇಕು ಅಂತಕ್ಕಂಥ ಸಂಸ್ಕಾರ ಕಲಿಸೋರು ಇರಲಿಲ್ಲ. ಮತ್ತು ಸಮಾಜದ ಒಂದು ಜನ, ಒಂದು ಹಿರಿಯರು ಏನು ಹೇಳ್ತಾರೆ ಆ ಪ್ರಕಾರ ಕೇಳಿಕೊಂಡು ನಾನು ಅಲ್ಲಿ ಮಠದೊಳಗೆ ಇರ್ತಿದ್ದೆ ಅಷ್ಟೇ. ಯಾವ ಊರದು? ಅದು ಖಜೂರಿಯಲ್ಲಿ. ನೀವು ಮನೆ ಬಿಟ್ಟು ಮಠಕ್ಕೆ ಅದೇ ಖಜೂರಿಯಲ್ಲೇ ಹೋಗ್ಬಿಟ್ರಿ? ಹಾಂ, ಅಲ್ಲೇ ಇದ್ದೂರೊಳಗೆ ಮಠ. ನಿಮಗೆ ಮಾರ್ಗದರ್ಶನ ಯಾರು ಕೊಡ್ತಿದ್ರು ಹಂಗಂದ್ರೆ? ಹೆಂಗಿರ್ಬೇಕು ಸ್ವಾಮಿ, ಅದಾವ ಲಕ್ಷಣಗಳೇನು? ಆ ಸಮಾಜದಲ್ಲಿ ಆ ಮೊದಲಿನ ಸ್ವಾಮಿಗಳ ಒಂದು ಪ್ರಭಾವ ಏನಿತ್ತು, ಅವ್ರ ಶಿಷ್ಯರು. ಅವರು ನಡ್ಕೊಂಡು ಬಂದಿರತಕ್ಕಂಥ ಜನ ಏನು ಹೇಳ್ತಿದ್ರು ಅಂದ್ರೆ, ಅವರು ಸಾಧುಗಳಾಗಿದ್ದರು, ಪವಾಡ ಪುರುಷರಾಗಿದ್ದರು. ಅವರೇನು ನುಡಿತಾರ ಆ ರೀತಿ ಎಲ್ಲವೂ ನಡೆಯುತ್ತಿತ್ತು. ತಪಸ್ವಿಗಳಾಗಿದ್ದರು, ಲಿಂಗ ಪೂಜಾನಿಷ್ಠರಾಗಿದ್ದರು, ಮತ್ತು ಸೇವೆಯನ್ನು ಮಾಡ್ತಿದ್ದರು. ಆ ರೀತಿ ನಿಮಗೂ ಕೂಡ ಮಾಡಬೇಕು ಅಂತ ಹೇಳಿದಾಗ ನಾನು ಅದೇ ಮಾರ್ಗದಲ್ಲಿ ಮಠದಲ್ಲಿ ಪೂಜೆ ಮಾಡೋದಾಗಲಿ ಅಥವಾ ಕಂತಿ ಭಿಕ್ಷೆ ಮಾಡೋದು, ಬಂದ ಜನಗಳಿಗೆ ದಾಸೋಹ ಮಾಡ್ತಕ್ಕಂಥದ್ದು, ಪ್ರಸಾದ ಕೊಡ್ತಕ್ಕಂಥ ಕೆಲಸ, ಇದನ್ನು ಮಾಡ್ತಾಯಿದ್ದೆ. ಇನ್ನು ಯಾರಾದರೂ ಬಂದು ವಚನಗಳನ್ನು ಕೊಟ್ಟರೆ, ಈ ವಚನಗಳಿರ್ತಾವೆ, ಇದನ್ನು ಓದಬೇಕು, ಈ ವಚನಗಳನ್ನು ಕಂಠಪಾಠ ಮಾಡಬೇಕು ಅಂತ ಹೀಗೆ ಯಾರೋ ಬಂದವರು ಹೇಳ್ತಿದ್ರು. ಆ ರೀತಿ ಒಂದಿಷ್ಟು ವಚನಗಳನ್ನು ಕೂಡ ನಾನು ಕಲ್ತ್ಕೊಂಡಿದ್ದೆ ಆ ಸಮಯದಲ್ಲಿ. ಶಾಲೆಗೆ ಹೋಗ್ತಿದ್ರಿ? ಶಾಲೆಗೆ ಅಷ್ಟಕ್ಕಷ್ಟೇ ಹೋಗಲಿಲ್ಲ. ಶಾಲೆಗೆ ಹೋಗ್ತಿರ್ಲಿಲ್ಲ. ಯಾಕಂತಂದರೆ ಅಲ್ಲಿ ಜನ ಏನು ಹೇಳ್ತಾ ಇದ್ರು ಅಂತಂದ್ರೆ, ನಮ್ಮ ಮಠಕ್ಕೆ ಯಾರು ಮರಿಗಳು ಸ್ವಾಮಿಗಳಾಗ್ತಾರೆ ಅವ್ರು ಯಾರೂ ಶಾಲೆ ಕಲ್ತವ್ರು ಇರಲಿಲ್ಲ. ಮೊದಲಿನ ನಿಮ್ಮ ಕೊರಣೇಶ್ವರ ನಿಮ್ಮ ಮನೆತನದ ಶಿವಯೋಗಿಗಳಾಗಿದ್ದರು, ಪವಾಡ ಪುರುಷರಾಗಿದ್ದರು. ಅವರು ಯಾವುದೇ ಸ್ಕೂಲ್ಗೆ ಹೋಗಿರಲಿಲ್ಲ, ಶಿಕ್ಷಣ ಕಲ್ತಿರಲಿಲ್ಲ. ಅವರ ಸಿದ್ಧಿ ಸಾಧನೆ ಮಾಡಿಕೊಂಡು ಜನಗಳಿಗೆ ಉದ್ಧಾರ ಮಾಡ್ತಾಯಿದ್ರು. ನೀನು ಕೂಡ ಅಷ್ಟೇ ಮಾಡಬೇಕು, ಈ ಶಿಕ್ಷಣ ಇದೆಲ್ಲ ಕಲಿಬಾರ್ದು, ಈ ರೀತಿ ಜನ ಹೇಳ್ತಾ ಇರೋದ್ರಿಂದ ನಾನು ಅದನ್ನು ಕೂಡ ನಂಬ್ಕೊಂಡು ಹೌದು ಇರ್ಬೋದು ಅಂಥೇಳಿ ನಾನು ಸ್ಕೂಲಿಗೆ ಅಷ್ಟು ಹೋಗಲಿಲ್ಲ. ಆಮೇಲೆ ಇನ್ನೊಂದಂತಂದರೆ, ಅಲ್ಲಿ ಆ ಹಿಂದಿನ ಕೆಲವು ಸಾಧುಗಳು ಈಗಲೂ ಕೂಡ ಇದ್ದಾರೆ. ಬಟ್ ಹಿಂದಿನ ಸಾಧಕರು ಕೆಲವು ಈ ಧಾರ್ಮಿಕ ಪರಂಪರೆಯಲ್ಲಿ ಬಂದಿರತಕ್ಕಂಥ ಕೆಲವು ನಶೆಗಳನ್ನು ಮಾಡ್ತಾಯಿದ್ರು. ಅದರೊಳಗೆ ವಿಶೇಷವಾಗಿ ಗಾಂಜಾ ಸೇರ್ತಕ್ಕಂಥದ್ದು. ಜನಗಳು ಅದನ್ನು ಕೂಡ ನನಗೆ ಹೇಳ್ತಾಯಿದ್ರು, ನೀನು ಪವಾಡ ಪುರುಷ, ಸಿದ್ಧಿ ಪುರುಷ ಆಗಬೇಕಾದ್ರೆ ಗಾಂಜಾ ಸೇದಬೇಕು. ಗಾಂಜಾ ಸೇದಾಗ ಮಾತ್ರ ನೀನು ಕೊರಣೇಶ್ವರ ಹಾಗೆ ಪವಾಡ ಪುರುಷ ಆಗ್ತಿ. ಈ ರೀತಿ ಜನಗಳು ಒಂದು ಧಾರ್ಮಿಕ ಭಾವನೆಯಿಂದೇ ಹೇಳ್ತಾಯಿದ್ರು. ಅವರು ಕೂಡ ಅವರಲ್ಲೂ ಕೂಡ ಅದೇ ಮನೋಭಾವ ಇತ್ತು. ಕೆಡಿಸ್ಬೇಕು ಅಥವಾ ಹಾಳು ಮಾಡಬೇಕು, ವ್ಯಸನಿ ಮಾಡಬೇಕು ಅನ್ನುವಂಥ ಉದ್ದೇಶ ಇರಲಿಲ್ಲ ಅವರಿಗೆ. ಮತ್ತು ಅವರೆಲ್ಲ ಹೇಳ್ತಕ್ಕಂಥವರು ಎಲ್ಲ ಅನಕ್ಷರಸ್ಥರೇ ಇದ್ದರು. ಹೀಗಿರೋದ್ರಿಂದ ನನಗೂ ಅವ್ರು ಏನು ಹೇಳ್ತಾರೆ ನಾನು ಕೇಳ್ತಾ ಇದ್ದೆ ಅಷ್ಟೇ. ಆ ರೀತಿ ಅವ್ರು ಹೇಳಿದಾಗೆ ಕೇಳಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋದಕ್ಕೆ ಶುರು ಮಾಡಿದೆ ನಾನು. ಅದು ನಿಮ್ಗೆ ಯಾವಾಗ ಸರಿ ತಪ್ಪು ಅಂತ ಯಾವಾಗ ಅನ್ನಿಸ್ತು? ಅದು ಸರಿ ತಪ್ಪು ಯಾವಾಗ ಅನ್ನಿಸ್ತು ಅಂತಂದರೆ, ನನಗೇ ಅನ್ನಿಸ್ತಾ ಇತ್ತು, ನಾನು ಈ ಊರು ಬಿಟ್ಟು ಎಲ್ಲಾದರೂ ಹೋಗಬೇಕು, ಕಲಿಬೇಕು, ಶಿಕ್ಷಣ ಪಡಿಬೇಕು, ವಚನಗಳನ್ನು ಹಾಡೋದನ್ನು ಕಲಿಬೇಕು, ಪ್ರವಚನ ಮಾಡೋದನ್ನು ಕಲಿಬೇಕು, ಇಂಥದ್ದು ನನಗೇ ಅನ್ನಿಸ್ತಾ ಇತ್ತು ಈ ರೀತಿ ಬದಲಾಗಬೇಕು ಅಂಥೇಳಿ. ಆಮೇಲೆ ಇನ್ನೊಂದು ಏನು ಸಮಸ್ಯೆಪ್ಪ ಅಂತಂದರೆ, ವ್ಯಸನದಿಂದ ಈ ನೆನಪಿನ ಶಕ್ತಿ ಹಾಳಾಗಿ ಹೋಗಿತ್ತು. ಪೂರ ನಶೆದಲ್ಲಿದ್ದು ಇದರಿಂದ ನೆನಪಿನ ಶಕ್ತಿ ಈ ಕ್ಷಣಕ್ಕೆ ನನಗೆ ನೆನಪಿರ್ತಿರ್ಲಿಲ್ಲ.
ಆ ರೀತಿಯಾಗಿತ್ತು ಅದು. ಹ್ಞೂ. ಶಾರ್ಟ್ ಅಂತಾರಲ್ಲ ಅದು, ಶಾರ್ಟ್ ಮೆಮರಿ ಲಾಸ್. ಹಾಂ, ಶಾರ್ಟ್ ಮೆಮ್ರಿ ಲಾಸ್ ಆ ರೀತಿಯಾಗಿತ್ತು. ಅದು ನನ್ನ ತಪ್ಪಲ್ಲ. ಯಾಕಂತಂದರೆ ಆ ಸಂಪ್ರದಾಯವಾದಿಗಳೇ ನನಗೆ ಹಂಗೆ ಕಲಿಸ್ಬಿಟ್ಟಿದ್ರು. ಹ್ಞೂ. ಅಲ್ಲಿ ಊರೊಳಗೆ ಒಬ್ಬ ಸ್ವಾಮಿ ಇದ್ರು, ಗಣಾಚಾರಿ ಸ್ವಾಮಿಗಳಂತ ಹೇಳಿ. ಅವ್ರ ಗಣಾಚಾರಿ ಅವರ ಸರ್ನೇಮ್ ಇತ್ತು. ಗೃಹಸ್ಥರು ಅವರು, ಮಡಿವಾಳಯ್ಯ ಸ್ವಾಮಿ ಅಂಥೇಳಿ. ಆ ಸ್ವಾಮಿ ಏನು ವಿಚಾರ ಮಾಡ್ದಂತಂದರೆ, ಆ ಸ್ವಾಮಿ ಹೇಳ್ದ ನಾನು ಒಯ್ದು ಬಿಡಬೇಕು ಅಂಥೇಳಿ. ಅವರು ಅದು ಆಗಲಿ ಅಂತೇಳಿ ಗದಗ ಬಿಡಬೇಕು ಅಂತಿದ್ರು. ಗದಗ ಅಂದರೆ ಗವಾಗಳ ಆಶ್ರಮದಲ್ಲಿ. ಹಾಂ ಹಾಂ, ಗವಾಯಿಗಳ ಆಶ್ರಮಕ್ಕೆ ಬಿಟ್ಟರೆ ಸಂಗೀತ ಪುರಾಣ ಹೇಳೋದು ಕಲಿತಾರೆ ಅಂಥೇಳಿ. ನಾನು ಹೇಳಿದೆ ಅಷ್ಟು ದೂರ ನಾ ಇರೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಮ್ಮ ಆಳಂದ ತಾಲೂಕದಲ್ಲಿನೇ ಧೋತ್ರಗಾಂವ್ ಅಂಥೇಳಿ ಒಂದು ಊರಿದೆ. ಹ್ಞೂ. ಧೋತ್ರಗಾಂವ್ ಅಂಥೇಳಿ ಅಲ್ಲಿ ಒಂದು ವೀರೇಶ್ವರ ಗುರುಕುಲ ಆಶ್ರಮ ಅಂತ, ಪುಟ್ಟರಾಜ ಗುರುಗಳ ಶಿಷ್ಯರೇ ಆಗಿರ್ತಕ್ಕಂಥ ಚನ್ನಬಸವ ಶಾಸ್ತ್ರಿಗಳು ಅಂತಿದ್ದರು. ಅವರು ತಮ್ಮ ಸಂಸಾರವನ್ನು ತ್ಯಜಿಸಿ, 63ನೇ ವಯಸ್ಸಿಗೆ ಸಂಸಾರವನ್ನು ತ್ಯಜಿಸಿ ಊರಲ್ಲಿನೇ ಒಂದು 3 ಎಕರೆ ಜಮೀನು ಖರೀದಿ ಮಾಡಿ ಅಲ್ಲಿ ವೀರೇಶ್ವರ ಗುರುಕುಲ ಆಶ್ರಮ ಅಂಥೇಳಿ ಒಂದು ಧಾರ್ಮಿಕ ಶಿಕ್ಷಣ ಕೊಡುವ ಒಂದು ಆಶ್ರಮವನ್ನು ಗದಗಿನ ಲಿಂಗೈಕ್ಯರಾಗಿರ್ತಕ್ಕಂಥ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳಿಂದ ಸ್ಥಾಪಿಸಿದರು. ಹ್ಞೂ. ಮತ್ತು ಅವರಿಂದಲೇ ಅವರು ಸನ್ಯಾಸ ಧರ್ಮ ಆಶ್ರಮವನ್ನು ಸ್ವೀಕರಿಸಿದರು. ಹ್ಞೂ. ಸನ್ಯಾಸ ದೀಕ್ಷೆಯನ್ನು ತೊಗೊಂಡ್ರು. ಮತ್ತು ಭಾಳ ದೊಡ್ಡ ಶಾಸ್ತ್ರಿಗಳವರು. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಗಡಿ ಭಾಗದಲ್ಲಿ ಕೀರ್ತನ ಕೇಸರಿ ಅಂತೇಳಿ ಹೆಸರುವಾಸಿಗಳವರಾಗಿದ್ದರು. ಚನ್ನಬಸವ ಶಾಸ್ತ್ರಿಗಳಂತಂದರೆ ಜನಗಳು ಅವರ ಕೀರ್ತನೆ ಕೇಳೋದಕ್ಕೆ ಸಿಕ್ಕಾಪಟ್ಟೆ ನಿರಿತಾಯಿದ್ರು. ಹ್ಞೂ. ಅಂಥವರು ತಮ್ಮ ಸಂಸಾರದಲ್ಲಿ ಎಲ್ಲವನ್ನು ಅನುಭವಿಸಿ ಅದನ್ನು ಸಂಸಾರದ ಸಮಸ್ಯೆಗಳಿಂದ ಬಿಟ್ಟು ಓಡಿ ಹೋಗ್ತಾರೆ ಕೆಲವರು. ಆ ರೀತಿ ಅಲ್ಲ, ಎಲ್ಲರನ್ನ ಸಮಾಧಾನಗೊಳಿಸಿ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಕೂಡ ಅವ್ರಿಗೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಸ್ವ ಇಚ್ಛೆಯಿಂದ ಒಂದು ಗುರುಗಳ ಸಾನ್ನಿಧ್ಯದಲ್ಲಿ ಅವರು ಆಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಹ್ಞೂ. ಅಲ್ಲಿ ನನಗೆ ಇವರು ನಮ್ಮ ಮಡಿವಾಳಯ್ಯ ಸ್ವಾಮಿಯವರು ನಮಗೇನು ಹೇಳಿದ್ರು ಅಂತಂದರೆ, ಗಣಾಚಾರ್ಯ ಅವರು, ಗಣಾಚಾರಿ ಇಲ್ಲಿ ಚನ್ನಬಸವ ಶಾಸ್ತ್ರಿಗಳಂತ ಆಶ್ರಮ ಮಾಡಿದ್ದಾರೆ, ಅಲ್ಲಿ ನಾನು ನಿನಗೆ ಒಯ್ದು ಬಿಡ್ತೀನಿ, ಅವ್ರಿಗೆ ಸಂಗೀತ ಕಲಿಸ್ತಾರೆ, ಪುರಾಣ ಪ್ರವಚನ ಎಲ್ಲನೂ ಕಲಿಸ್ತಾರೆ ಅಂಥೇಳಿ ನಮಗೆ ಧೋತ್ರಗಾಂವ್ ಆಶ್ರಮದೊಳಗೆ ಒಯ್ದು ಬಿಟ್ಟವ್ರು. ಹ್ಞೂ. ಗುರುಗಳು ನಿಮ್ಮ ಸ್ವಭಾವನ ನೋಡಿಕೊಂಡು ಏನೇನು ಪರಿವರ್ತನೆ ತಂದರು, ಏನೇನು ಅಧ್ಯಯನ ಮಾಡಿದ್ರಿ? ಪರಿವರ್ತನೆ ಅಂತಂದರೆ ಮೊದಲು ನನಗೆ ಹತ್ತಿರುವಂಥ ವ್ಯಸನ. ಹ್ಞೂ. ಗಾಂಜಾ ವ್ಯಸನ. ನಾ 14ನೇ ವಯಸ್ಸಿಗೆ ಅಲ್ಲಿ ಹೋಗೀನಿ. ಹ್ಞೂ. 14ನೇ ವಯಸ್ಸಿಗೆ ಅದು ಅಲ್ಲಿ ಹೋದ ಕೂಡಲೇ ತಾನಾಗೇ ಬಿಟ್ಟು ಹೋಯಿತು. ಹ್ಞೂ. ಅದೇನು ಸಮಸ್ಯೆ ನನಗೆ ಮಾಡಲಿಲ್ಲ ಬಿಡೋದಕ್ಕೆ. ಗುರುಗಳು ಮೊದಲಿಗೆ ಅಲ್ಲಿ ಏನು ಕಲಿಸ್ತಾಯಿದ್ರು ಅಂತಂದರೆ ಸಂಸ್ಕೃತವನ್ನು ಕಲಿಸ್ತಾಯಿದ್ರು. ಹ್ಞೂ. ಅದರಲ್ಲಿ ಅಮರಕೋಶ ಅಂಥೇಳಿ ಪ್ರಥಮ ಕಾಂಡ, ಅದು ಒಂದು ಗ್ರಂಥ ಇದೆ. ಸಂಸ್ಕೃತ ಕಲಿಬೇಕಾದ್ರೆ ಮೊದಲು ಅದನ್ನು ಆ ಶ್ಲೋಕಗಳನ್ನು ಕಂಠಪಾಠ ಮಾಡಿಸ್ತಾರೆ. ಹ್ಞೂ. ಬೆಳಗ್ಗೆ 4 ಗಂಟೆಗೆ ಎಬ್ಬಿಸಿ 4 ಗಂಟೆಯಿಂದ 6 ಗಂಟೆ ತನಕ ನಾನು ಸಂಪೂರ್ಣವಾಗಿ ಆ ಪ್ರಥಮ ಕಾಂಡವನ್ನು ಮುಗಿಸಿದೆ ಆ ಸಮಯದಲ್ಲೇ. ಹ್ಞೂ. 14-15ನೇ ವಯಸ್ಸಿನಲ್ಲಿ. ಅಲ್ಲಿಂದ ಅವರು ಸಂಗೀತ, ಹ್ಞೂ. ಅವರ ಕೀರ್ತನಕ್ಕೆ ಎಷ್ಟು ಬೇಕು, ಪುರಾಣಕ್ಕೆ ಎಷ್ಟು ಬೇಕು ಅಷ್ಟು ಸಂಗೀತ ಬಲ್ಲವರವರಾಗಿದ್ದರು. ಹ್ಞೂ. ವಚನಗಳನ್ನು ಹಾಡ್ತಾಯಿದ್ರು, ಜಾನಪದ ಗೀತೆಗಳನ್ನು, ತತ್ವಪದಗಳನ್ನು ಹಾಡ್ತಾಯಿದ್ರು. ನನ್ನನ್ನು ಸಂಗೀತ ಅವರು ಕಲಿಸೋದಕ್ಕೆ ಶುರು ಮಾಡಿದ್ರು. ಹ್ಞೂ. ಆವಾಗಿಂದಲೇ ನಾನು ಹಾರ್ಮೋನಿಯಂ ನುಡಿಸೋದು, ತಬಲಾ ನುಡಿಸೋದು, ಹಾಡುಗಳನ್ನು ಹಾಡ್ತಕ್ಕಂಥದ್ದು ಅವರಿಂದ ಕಲಿತ್ಕೊಂಡೆ. ಹ್ಞೂ. ಅದಾದಮೇಲೆ ಏನು ಶಿಕ್ಷಣ, ಅದು ಅಕ್ಷರಾಭ್ಯಾಸವನ್ನು ಮಾಡಿದ್ರಿ? ಅಕ್ಷರಾಭ್ಯಾಸ ನಮ್ಮೂರಲ್ಲೇ ಅಷ್ಟೇ ಮಾಡಿ ಅಷ್ಟೇ ಅಕ್ಷರಾಭ್ಯಾಸ. ಹ್ಞೂ. 6ನೇ ಕ್ಲಾಸ್ ತನಕ. ನಿಮಗೆ ಅವರು ಶಾಸ್ತ್ರಿಗಳೇನು ಅದನ್ನೆಲ್ಲ ಕಲಿಸಿದ್ರಲ್ಲ, ತೋಂಟದಾರ್ಯ ಶ್ರೀಗಳ ಸಂಪರ್ಕ ಯಾವಾಗ ಬಂತು? ಶಾಸ್ತ್ರಿಗಳ ಹತ್ರ ಉಳಿದು ನಾನು, ಅವರು ಮಹಾನ್ ಜ್ಯೋತಿಷಿಗಳಿದ್ದರು ಶಾಸ್ತ್ರಿಗಳು. ಹ್ಞೂ. ವೈದಿಕರು ಇದ್ದರು. ಹ್ಞೂ. ಜ್ಯೋತಿಷ್ಯ ವೈದಿಕ ಎಲ್ಲನೂ ಕಲ್ತ್ಕೊಂಡ ಅವ್ರ ಹತ್ರ. ಹ್ಞೂ. ಆಶ್ರಮದ ಒಂದು ಗುಡಿಸಲಿನಲ್ಲಿ ಅವರು ಇರ್ತಿದ್ದರು, ಇನ್ನೊಂದು ಗುಡಿಸಲಿನಲ್ಲಿ ನಾನು ಇರ್ತಿದ್ದೆ. ಹ್ಞೂ. ಅಲ್ಲಿ ಗುಡಿಸಲುಗಳೇ ಇದ್ದವು. ಅವರು ಗುಡಿಸಲಿನಲ್ಲಿ ಇರ್ತಿದ್ರು, ನಾನು ಒಂದು ಗುಡಿಸಲಿನಲ್ಲಿ ಇರ್ತಿದ್ದೆ.
ಎಂಥ ಗುಡಿಸಲಪ್ಪ ಅಂತಂದರೆ ಅದಕ್ಕೆ ಆ, ಗುಡಿಸಲು ಬಾಗಿಲ ಮುಚ್ಚಿರ್ತಿರ್ಲಿಲ್ಲ, ಹ್ಞೂ ಮುಚ್ಚುವ ವ್ಯವಸ್ಥೆನೇ ಇರಲಿಲ್ಲ. ಆ ರೀತಿ ಊರು ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ದೂರ ಅಂಥಲ್ಲಿ ನಾವು ಇಬ್ಬರು ಇರ್ತಾಯಿದ್ವಿ. ಹ್ಞೂ ರಾತ್ರಿ ಆದ ಕೂಡಲೇ ನನಗೆ ತುಂಬ ಭಯ ಆಗ್ತಿತ್ತು. ಯಾಕಂತಂದರೆ ಎಂದೂ ನಾನು ಆ, ಊರು ಬಿಟ್ಟು ಜನರ ಬಿಟ್ಟನ್ನು ನಾನು ಉಳಿದಿರಲಿಲ್ಲ. ಆದರೆ ಅಲ್ಲಿ ಒಂದು ಅನಿವಾರ್ಯತೆ, ಕಲಿಯಬೇಕು, ಕಲಿತೇ ಊರಿಗೆ ಹೋಗ್ಬೇಕು ಅನ್ನುವಂಥ ಒಂದು ಛಲ, ಕಲಿಲಾರದೆ ಊರಿಗೆ ಹೋಗೇಬಾರ್ದು. ಅದರಿಂದ ಅಲ್ಲಿ ಉಳ್ಕೊಂಡೆ. ಆಶ್ರಮದ ಒಂದೆರಡು ಮೂರು ಕೋಣೆಗಳು ನಿರ್ಮಾಣ ಮಾಡಿಸ್ತಾರೆ ಅವರು ಗುರುಗಳು. ಅವುಗಳ ಉದ್ಘಾಟನೆಗೆ ಗದಗಿನಾಚವ್ರು ಬಂದಿದ್ದರು, ಹ್ಞೂ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವಾಗ ಬಂದಾಗ ನನಗೆ ಮಾತಾಡಿಸಿದ್ರು ಅವರು. ಯಾವ ಊರ ಎಲ್ಲ ಕೇಳಿದ್ರು. ನಮ್ಮ ಮಠಕ್ಕೆ ಬರ್ತೀನಂತ ಕೇಳಿದ್ರು ಅವರು. ಹ್ಞೂ ನೀವು ಒಬ್ಬನೇ ಇಲ್ಲಿ ಇಷ್ಟು ಅಡುಗೆಯೊಳಗೆ ಶಾಸ್ತ್ರಿಗಳ ಜೊತೆಗಿದ್ದಿ, ಅದಕ್ಕೆ ನಮ್ಮ ಮಠಕ್ಕೆ ಬಂದುಬಿಡು ನನ್ನ ಜೊತೆಗೆ ಅಂತಂದ್ರೆ ಅವರು. ಇಲ್ಲ ಗುರುಗಳೇ, ನಾನು ಬರುವ ಹಾಗಿಲ್ಲ. ಯಾಕಂತಂದ್ರೆ ನಾನು ಬಂದಂತಂದ್ರೆ ಇಲ್ಲಿ ಯಾರು ಕಂತೆ ವಿಷಯ ಮಾಡಬೇಕು, ಗುರುಗಳ ಹತ್ರ ಕೆಲಸ ಯಾರು ಮಾಡಬೇಕು, ಸೇವೆ ಯಾರು ಮಾಡಬೇಕು, ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ನಾನು ಬರೋದಿಲ್ಲ ಅಂತ ಅವ್ರಿಗೆ ಹೇಳಿದೆ ಗುರುಗಳಿಗೆ. ಯಾಕೆಂದ್ರೆ ನಂಗೆ ಗೊತ್ತಿರಲಿಲ್ಲ ಅವ್ರ ಬಗ್ಗೆ. ಅವರಷ್ಟು ದೊಡ್ಡ ಜಗದ್ಗುರು. ಹಾಂ, ನನಗೇನೂ ಗೊತ್ತಿರಲಿಲ್ಲ. ಗುರುಗಳಿದ್ದಾರೆ, ಜಗದ್ಗುರುಗಳಿದ್ದಾರೆ ಅಂತ ಗೊತ್ತಿತ್ತು, ಬಟ್ ಅದ್ರ ಮಹತ್ವ ನಂಗೆ ಗೊತ್ತಿರಲಿಲ್ಲ ಅಷ್ಟೊಂದು. ಆವಾಗ ನಾನು ಕರೆದು ನೀನು ಬರಲ್ಲ ಅಂತಿ ಅಂತಂದ್ರೆ ಅವರು. ಇಲ್ಲ, ಬರೋದಿಲ್ಲರಿ ಬುದ್ಧಿ ಅಂತ ಹೇಳಿದ. ಪ್ರಥಮವಾಗಿ ನಾನು ಅವರನ್ನು ಆ ಸಮಯದಲ್ಲಿ. ನೀವು ಎಷ್ಟು ವಯಸ್ಸಿನರಿದ್ದರೆ ಅವಾಗ? ನಾನು 15 ವರ್ಷ. 15 ವರ್ಷ. ಗುರುಗಳು ಅದು ಎಷ್ಟನೇ ಇಸ್ವಿಯಲ್ಲಿ ಅಂದಾಜು? 95. 95ರಲ್ಲಿ. ಮುಂದೆ ನಿಮ್ಮ ಆ ಒಂದು ಪ್ರಾಮಾಣಿಕತೆ ಗುರುಗಳಿಗೆ ಇಷ್ಟ ಆಯಿತು ಅಂತ ಕಾಣಿಸ್ತದೆ. ಆಮೇಲೆ ಸಂಪರ್ಕ ಅಂದರೆ ಪ್ರತಿ ವರ್ಷ ಅವಾಗ ಬರ್ತಿದ್ರು ಅವರಲ್ಲಿ. ಅವಾಗ ನಾನು ನೋಡ್ತಾ ಇದ್ರು. ಧೋತ್ರಗಾಂವ್ಗೆ ಬರ್ತಾಯಿದ್ರು? ಹಾಂ, ಧೋತ್ರಗಾಂವ್ ಆಶ್ರಮ ಸಣ್ಣ ಊರ, ಸಣ್ಣ ಆಶ್ರಮ ಇದ್ರೂ ಕೂಡ ಅವ್ರು ಬರ್ತಿದ್ರು. ಅಷ್ಟು ದೂರಲಿಂದ? ಅಷ್ಟು ದೂರಲಿಂದ ಬರ್ತಿದ್ರು. ಆಮೇಲೆ ಅವ್ರು ಹಾಗೇ ಬರ್ತಿರ್ಲಿಲ್ಲ. ನಮ್ಮ ಗುರುಗಳಿಗೆ ಕೇಳ್ತಿದ್ರು ಅವರು, ಆಶ್ರಮದ ಜನಭವ ಶಾಸ್ತ್ರಿಗಳಿಗೆ, ಎಷ್ಟು ಜನ ಭಕ್ತರು ಬರ್ತಾರೆ ಕಾರ್ಯಕ್ರಮಕ್ಕೆ ಅಂತ ಕೇಳ್ತಿದ್ರು ಅವರು. 200 ಜನ, 300 ಜನ, ಇಷ್ಟು ಜನ ಬರ್ತಾರೆ ಅಂತ ಹೇಳಿದಾಗ ಅಲ್ಲಿಂದಲೇ ಅವರು ಪ್ರಸಾದವನ್ನು ಮಾಡ್ಕೊಂಡು ಬರ್ತಿದ್ರು ಜನಗಳಿಗಾಗಿ, ಗದಗಿನಿಂದಲೇ. ಹಾಗೆ ಬರ್ತಾ ಹೋಗ್ತಾ ಇರುವಾಗ ಗದಗಿನ ಮಠದಿಂದ ಸಾಕಷ್ಟು ಪುಸ್ತಕಗಳನ್ನ ಕಳಿಸ್ತಿದ್ರು ಅವರು. ಈ ಪುಣ್ಯ ಪುರುಷರ ಮಾಲೆ ಇರ್ಬೋದು, ಬೇರೆ ಬೇರೆ ಗ್ರಂಥಗಳನ್ನು ಹೆಂಗೆ ಪ್ರಕಟ ಮಾಡ್ತಾರಲ್ರ ಅವರು, ಪೋಸ್ಟ್ನಿಂದ ಪ್ರತಿ ತಿಂಗಳ ಪುಸ್ತಕಗಳು ಬರ್ತಾಯಿತ್ತು. ನಾನು ಪುಸ್ತಕವನ್ನು ಓದ್ತಾ ಇದ್ದೆ, ಗುರುಗಳು ಕಳಿಸಿರ್ತಕ್ಕಂಥದ್ದು. ಅಲ್ಲಿ ನಮ್ಮ ಆಶ್ರಮದಲ್ಲಿ ಎಷ್ಟು ಪುಸ್ತಕಗಳಿದ್ವಲ್ಲ, ಎಲ್ಲ ಪುಸ್ತಕವನ್ನು ಓದಿದ್ದೆ ನಾನು, ಒಂದೂ ಬಿಟ್ಟು ಬಿಡದೆ ಓದಿದ್ದೆ. ಆಮೇಲೆ ಗದಗಿನ ಮಠದಿಂದ ಏನು ಬುಕ್ ಬರ್ತಾಯಿದ್ವು, ಪುಸ್ತಕಗಳು ಬರ್ತಕ್ಕಂಥ ದಾರಿ ಕಾಯ್ತಾನೆ ನಾನು ಇರ್ತಿದ್ದೆ. ಹೀಗಾಗಿ ಗುರುಗಳ ಪ್ರಭಾವ ನನ್ನ ಮೇಲೆ ತುಂಬಾ ಆಯಿತು. ಒಂದು ಕಡೆ ಚನ್ನಬಸವ ಶಾಸ್ತ್ರಿಗಳು, ಇನ್ನೊಂದು ಕಡೆ ತೋಂಟದಾರ ಶ್ರೀಗಳು. ಹಾಂ, ಚನ್ನಬಸವ ಶಾಸ್ತ್ರಿಗಳು ಸಂಗೀತ ಕಲಿಸಿದ್ರು. ಅತ್ಯಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಒಂದು ಆಶ್ರಯವನ್ನು ನೀಡಿ ಸಂಪೂರ್ಣವಾಗಿ ನನ್ನ ಒಳ್ಳೆಯ ಮನುಷ್ಯನಾಗಲು ಅವರು ಮಾರ್ಗದರ್ಶನ ಮಾಡಿದ್ರು. ಆಮೇಲೆ ನೀವು ಅಲ್ಲಿಂದ ನಿಮ್ಮ ಸ್ವತಂತ್ರ ಮಠಕ್ಕೆ ಬರೋಕ್ಕೆ ನಿರ್ಣಯ ಮಾಡಿದ್ರಿ? ಇಲ್ಲ, ಸ್ವತಂತ್ರ ಮಠಕ್ಕೆ ಅಂತಂದರೆ ಖಜೂರಿಗೆ. ಹಾಂ, ಖಜೂರಿ ಮಠಕ್ಕೆ ಅದೇ ನನ್ನ ತಲೆಯಾಗ ಇರಲಿಲ್ಲ. ನನ್ನ ತಲೆಯಾಗ ಏನಿತ್ತಂತಂದರೆ, ಅಲ್ಲಿ ಜನನೇ ಹಾಗೆ ಹೇಳ್ತಿದ್ರು, ಆ ಮಠಕ್ಕೊಬ್ಬರಿಗೆ ಗುರುಗಳಿಗೆ ತರ್ತೀವಿ ನಾವು, ಆ ಮಠಕ್ಕೆ ಅವರು ಪಟ್ಟಾಧಿಕಾರಿಗಳಾಗ್ತಾರೆ, ಅವರು ಕೈ ನಿನ್ನ ಸೇವಾ ಮಾಡಬೇಕು. ನಿಮ್ಮನ್ನು ಮಠಾಧೀಶರು ಮಾಡೋ ಇಚ್ಛೆ ಇರಲಿಲ್ಲ? ಇಲ್ಲ, ಸೇವೆ ಮಾಡಬೇಕು ಅಂತ ಹೇಳ್ತಾಯಿದ್ರು. ಒಬ್ಬರನ್ನ ತಂದು ಅವರು ಮಠಕ್ಕೆ ಮಾಡಿದ್ರು. ನನ್ನ ಕರೆಯೋದಕ್ಕೆ ಬಂದಿದ್ದರು, ಈ ಮಠಕ್ಕೆ ನಾವು ನಿನ್ನ ಗುರುಗಳನ್ನು ತಂದೀವಿ ಅಂತ ಹೇಳಿದ್ರು ಅವರು. ನಿನಗೆ ಗುರುವನ್ನು ತಂದೀವಿ ನಾವು, ಮತ್ತು ಇದೆಲ್ಲ ಬಿಡಬೇಕು, ಈ ಕಲಿಯೋದು, ಈ ಆಶ್ರಮ ಎಲ್ಲ ಬಿಟ್ಟು ಆ ಗುರುಗಳ ಹತ್ರ ಬಂದು ಸೇವೆ ಮಾಡಬೇಕು. ಅಷ್ಟೋ ತನಕ ನಂಗೆ ಸಾಕಷ್ಟು ಇದ್ರ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೆ. ಈ ಗುರು ಶಿಷ್ಯ ಶರಣರು ವಚನಗಳು ಇದೆಲ್ಲ ಓದ್ಕೊಂಡಿದ್ದರಿಂದ ನಾನು ಅದನ್ನು ವಿರೋಧಿಸಿದೆ.
ಗುರು ಅಂತಕ್ಕಂಥದ್ದು ನೀವು ನನ್ನನ್ನು ಮಾಡ್ತಕ್ಕಂಥ ವಿಷಯ ಅಲ್ಲ, ನಾನಾಗಬೇಕು. ನಾನಾಗಬೇಕು. ಅಂದರೆ ನಾನು ನನ್ನ ಗುರುವನ್ನು ಅರಿಸಬೇಕು, ನಾನು ಗುರುಗಳನ್ನು ಒಪ್ಕೋಬೇಕು, ನನಗವ್ರು ಇಷ್ಟ ಆಗಬೇಕು. ಅಂತಹ ಗುರುಗಳು ಈಗಾಗಲೇ ನನಗೆ ಸಿಕ್ಕಿದ್ದಾರೆ. ಅದಕ್ಕೆ ನೀವೇನು ನಿಮ್ಮ ಮಠಕ್ಕೆ ನಿಮ್ಮ ಊರಿಗೆ ಗುರು ಮಾಡ್ಬೇಕಂತೀರಿ, ಅದಕ್ಕೂ ನನಗೆ ಯಾವುದೂ ಸಂಬಂಧ ಇಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ. ಓ, ಆಗ ನಮ್ಮ ಚನ್ನಬಸವ ಸ್ವಾಮಿಗಳು ಭಾಳ ಖುಷಿಯಾದ್ರು. ಅವರು ಖುಷಿಯಾಗಿ ಅವರ ಆಶ್ರಮಕ್ಕೆ ನನ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸಿದ್ರು. ಓ, ಆ ಧೋತ್ರಗಾಂವ್ ಆಶ್ರಮ. ಹಾಂ, ಚನ್ನಬಸಯ್ಯ ಶಾಸ್ತ್ರಿಗಳಂತ ಅವರು ಹಿರೇಮಠ, ವಿಶ್ವನಾಥ ಮಠ ಅಂಥೇಳಿ ಆಶ್ರಮಕ್ಕೆ ಉತ್ತರಾಧಿಕಾರಿ ಅದೇ ಕ್ಷಣವೇ ಅವರು ಘೋಷಣೆ ಮಾಡಿದ್ರು. ಆಮೇಲೆ ಗದಗಿನ ಅಜ್ಜರಿಗರು ಕೂಡ ಹೇಳಿದ್ರು, ನೋಡಿ ಶಾಸ್ತ್ರಿಗಳಿಗೆ ವಿಚಾರ ಮಾಡಿರಿ, ನಿಮ್ಮ ಕುಲ ಬಾಂಧವರು, ನಿಮ್ಮ ಜಾತಿಯವರು, ನಿಮ್ಮ ಜನ ನಿಮ್ಮನ್ನು ವಿರೋಧಿಸ್ಬೋದು, ಇನ್ನೊಂದು ಸಲ ವಿಚಾರ ಮಾಡಿರಿ ಅಂತ ಅವ್ರಿಗೆ ಹೇಳಿದ್ರು. ಅಲ್ಲದೆ ನೀವು ಸಂಸಾರವನ್ನು ಬಿಟ್ಟು ಬಂದವರಿದ್ರಿ, ನಿಮಗೆ ಮೊಮ್ಮಕ್ಕಳಿದ್ದಾರೆ, ಮಕ್ಕಳಿದ್ದಾರೆ, ನಿಮಗೆಲ್ಲ ಬಂಧು ಬಳಗ ಇದ್ದಾರೆ, ಅಂಥವರಲ್ಲಿ ಯಾರನ್ನಾದ್ರೂ ನೀವು ತೊಗೋಬೋದು, ಯಾಕಂದ್ರೆ ನಮ್ಮ ಮಠಾಧೀಶರೆಲ್ಲ ಅದೇ ರೀತಿ ಮಾಡ್ತಾರೆ ಅಂತಂದ್ರು ಅವರು, ಗದಗಿನವರು. ಆವಾಗ ನಮ್ಮ ಚನ್ನಬಸವ ಸ್ವಾಮೀಜಿಯವರು ಹೇಳಿದ್ರು, ಇಲ್ಲ, ನನ್ನ ಒಂದೇ ನಿರ್ಣಯ. ಅವರು ಭಾಳ ನಿಷ್ಠುರವಾದಿಗಳು, ಚನ್ನಬಸವ ಸ್ವಾಮಿಗಳು ಭಾಳ ನಿಷ್ಠುರವಾದಿ. ಅವ್ರು ಏನು ಅಂತಾರೆ ಆ ಪ್ರಕಾರವಾಗಿಯೇ ಇರ್ತಕ್ಕಂಥವ್ರು. ನಾ ಈಗ ಒಮ್ಮೆ ನಿರ್ಣಯ ಮಾಡೀನಿ ಉತ್ತರಾಧಿಕಾರಿ ಅಂಥೇಳಿ, ಅಷ್ಟೇ ನಿಮ್ಮ ಒಂದು ಆಶೀರ್ವಾದ ಬೇಕು, ಮತ್ತೇನು ಬೇಕಾಗಿಲ್ಲ ಅಂದ ಕೂಡಲೇ ಅಜ್ಜವರು ಭಾಳ ಖುಷಿಯಾದರು. ಒಬ್ಬ ಸಂಪ್ರದಾಯವಾದಿ ಶಾಸ್ತ್ರಿಯಾಗಿ, ವೈದಿಕ ಶಾಸ್ತ್ರಿಯಾಗಿ, ಒಂದು ಮಠದಿಂದ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸ್ತ್ರಿಯಾಗಿ, ಇಂತಹ ಯೋಗ್ಯವಾದ ಒಂದು ಉತ್ತರಾಧಿಕಾರಿಯನ್ನು ನೀವು ಗುರುತಿಸಿರಿ ಅಂತಂದ್ರೆ ನಮಗೆ ಭಾಳ ಖುಷಿಯಾಗಿದೆ, ಅದನ್ನೇ ನೀವು ಮುಂದುವರಿಸ್ರಿ ಅಂತ ಅವ್ರು ಹೇಳಿದ್ರು ಅವ್ರಿಗೆ ಅಂತ. ನೀವಲ್ಲಿ ಉತ್ತರಾಧಿಕಾರಿಗಳು ಆದಮೇಲೆ ಸನ್ಯಾಸ ದೀಕ್ಷಾ ನಿಮ್ಮ ಚನ್ನಬಸವ ಗುರುಗಳಿಂದ ತೊಗೊಂಡ್ರೆ? ಸನ್ಯಾಸ ದೀಕ್ಷಾ ನಾನು ಖಜೂರಿಯಲ್ಲಿದ್ದಾಗೆ ಸನ್ಯಾಸ ದೀಕ್ಷೆ ಆಗಿತ್ತು. ಆಳಂದದ ಅಲ್ಲಿ ಹಿರೇಮಠದ ಒಬ್ಬರು ಸಿದ್ಧಲಿಂಗ ಸ್ವಾಮೀಜಿ ಅಂತಿದ್ದರು. ಅವರು ಈ ಕಾವಿ ದೀಕ್ಷೆ ಮತ್ತು ಸನ್ಯಾಸ ದೀಕ್ಷೆ ನನ್ನ 12ನೇ ವಯಸ್ಸಿನವರೆಗೆ ಕೊಟ್ಟಿದ್ದರು ಅವರು. ಹಾಗೆ ನಮ್ಮ ಮನೆಯವರು. ಮತ್ತು ಇಲ್ಲಿ ಉತ್ತರಾಧಿಕಾರಿ ಆದಮೇಲೆ ನಿಮ್ಮ ಪಾತ್ರ ಏನು ಶುರುವಾಯಿತು? ಉತ್ತರಾಧಿಕಾರಿ ಆದಮೇಲೆ ಆಶ್ರಮದಲ್ಲಿ ವಿದ್ಯಾರ್ಥಿಗಳು ಇರ್ತಿದ್ರು. ಗುರುಗಳು ಅವರಿಗೆ ಈ ವೈದಿಕ, ಜ್ಯೋತಿಷ್ಯ, ಸಂಗೀತ ಇದನ್ನೆಲ್ಲ ಕಲಿಸ್ತಾಯಿದ್ರು. ನಾನು ಅವ್ರ ಜೊತೆಗೆ ಅವರು ಹೇಳುವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಿದ್ದೆ. ಆಮೇಲೆ ಮಕ್ಕಳಿಗೆ ನಾನು ಕೂಡ ಸಂಗೀತವನ್ನು ಕಲಿಸ್ತಾ ಇದ್ದೆ. ಅಷ್ಟೇ, ಬೇರೆ ಏನೋ ಅವರು ನನ್ನ ಮೇಲೆ ಹೆಚ್ಚು ಭಾರ ಹಾಕಲಿಲ್ಲ ಗುರುಗಳು. ಮತ್ತು ಈ ನಿಮ್ಮ ಪ್ರಗತಿಪರ ಆಲೋಚನೆಗಳು ಯಾವಾಗ ಬಂದು? ಅಷ್ಟೊಂದು ಸಂಪ್ರದಾಯದ ಮಠದಲ್ಲಿ ಪ್ರಗತಿಪರ ಆಲೋಚನೆ ಗದಗಿನ ಪೂಜ್ಯರ ಒಂದು ಸಂಪರ್ಕಕ್ಕೆ ಬಂದಾಗ ಈ ಆಲೋಚನೆಗಳು ಶುರುವಾದವು. ಅವರೇ ಅದಕ್ಕೆ ಮುಖ್ಯವಾಗಿ ಕಾರಣ. ಸಾಕಷ್ಟು ಪುಸ್ತಕಗಳನ್ನು ನಾನು ವರ್ಷಕ್ಕೆ ಒಂದು ಸಲ ಅವ್ರ ಹತ್ರ ಹೋಗ್ತಾಯಿದ್ದೆ ಗದಗಿಗೆ. ಆವಾಗ ನಂಗೆ ಅವ್ರು ಬರೀ ಪುಸ್ತಕಗಳನ್ನೇ ಕೊಡ್ತಾಯಿದ್ರು. ಅವ್ರು ಕೊಟ್ಟಿರೋ ಎಲ್ಲ ಗ್ರಂಥಗಳನ್ನು ಓದಿ ನಾನು. ಎಲ್ಲ ಶರಣರ ವಚನಗಳ ವೈಚಾರಿಕ ವಿಚಾರಧಾರೆ ಉಳ್ತಕ್ಕಂಥ ಪ್ರಗತಿಪರ ವಿಚಾರಧಾರೆ ಪುಸ್ತಕಗಳಿರ್ಬೋದು, ಧರ್ಮ ಗ್ರಂಥಗಳಿರ್ಬೋದು, ಆಮೇಲೆ ಮೂಢನಂಬಿಕೆಗಳ ವಿರುದ್ಧವಾಗಿ ಬರೆದಿರುವಂಥ ಅನೇಕ ಗ್ರಂಥಗಳು ಅವರನ್ನು ಕೊಟ್ಟಿದ್ದರು. ವೈಚಾರಿಕ ಒಂದು ವೈಜ್ಞಾನಿಕವಾದ ಮನೋಭಾವ ತಯಾರು ಮಾಡೋ ಸಲುವಾಗಿ ಅವರು ಆ ರೀತಿ ನನಗೆ ಪುಸ್ತಕಗಳೇ ಆ ಥರ ಕೊಟ್ಟರು ಅವರು. ಅದು ಓದಿ 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 ಮುಂದೆ ನಮ್ಮ ಧೋತ್ರಗಾಂವದ ಆಶ್ರಮಕ್ಕೆ ಉತ್ತರಾಧಿಕಾರಿ ಅಂತೇಳಿ ಒಂದು ಕಾರ್ಯಕ್ರಮನೇ ಮಾಡಿದ್ರು. ನಮ್ಮ ಚನ್ನಬಸವ ಸ್ವಾಮೀಜಿಯವರ ಆಶೆಯಂತೆ ಗದಗಿನ ಅಜ್ಜವರು ಮತ್ತು ಹಾರಕೋಡಿನ ಚನ್ನವೀರ ಶಿವಾಚಾರ್ಯ ಅಂತದಾರಲ್ಲ ಈಗ ಅವರು ಕೂಡ ಆಶ್ರಮಕ್ಕೆ ಭಾಳ ಸಂಬಂಧ ಅವರು ನಮ್ಮ ಮೊದಲಿನ ಸ್ವಾಮೀಜಿಗಳ ಜೊತೆ. ಹೀಗಾಗಿ 2003ರಲ್ಲಿ ಆಶ್ರಮದ ಒಂದು ಅಧಿಕಾರ ಕೊಟ್ಟವರು ನನಗೆ ಅಜ್ಜವರ ಒಂದು ಸಾನ್ನಿಧ್ಯದಲ್ಲಿ. ಅಲ್ಲಿಂದ ಇನ್ನೂ ಹೆಚ್ಚು ಅಜ್ಜವರ ಸಂಪರ್ಕ ಆಯಿತು. ಆಗಲೇ ನಾನು ಉಸ್ತೂರಿ ಮಠಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದಲ್ಲಿ.
ಹ್ಞೂ ಉಸ್ತೂರಿ, ಅದು ಕೊರಣೇಶ್ವರ ಮಠನೇ ಅದು ಕೂಡ. ಹ್ಞೂ ಲಾತೂರು ಜಿಲ್ಲೆ ನಿಲಂಗ ತಾಲೂಕು ಉಸ್ತೂರಿ ಅಂತ. ಅಲ್ಲಿ ನಾನು ಅನೇಕ ಜನಪರ ಕಾರ್ಯಗಳನ್ನು ಶುರು ಮಾಡಿದ್ದೆ ಹ್ಞೂ ಆ ಊರಲ್ಲಿ, ಈ ಮೂಢನಂಬಿಕೆಗಳ ವಿರುದ್ಧವಾಗಿ. ಯಾಕಂದರೆ ಆ ಗಡಿ ಭಾಗದಲ್ಲಿ ಏನು ಹೆಚ್ಚು ಸಮಸ್ಯೆ ಅಂತಂದರೆ ಈ ಭಾನಾಮತಿ ಮಾಡ್ತಾರೆ ಅಂತ ಅನ್ನುವಂಥ ವಿಷಯ ಇರ್ಬೋದು, ಅಥವಾ ಮೈಯಲ್ಲಿ ದೆವ್ವ. ದೆವ್ವ ಬರ್ತೈತಿ, ದೇವರು ಬರ್ತೈತಿ ಅನ್ನುವಂಥ ಮೂಢನಂಬಿಕೆಗಳು ಇರ್ಬೋದು. ಅದರಿಂದ ಆ ಭಾಗದಲ್ಲಿ ಎಷ್ಟೋ ಅತಿ ಹೆಚ್ಚು ಮಹಿಳೆಯರ ಮೇಲೆ ದೌರ್ಜನ್ಯ, ಅತ್ಯಾಚಾರ ಭಾಳ ನಡೀತಾ ಇತ್ತು. ಆ ವಿಷಯ ಕುರಿತು ನಾನು ಸಾಕಷ್ಟು ಕೆಲಸವನ್ನೆಲ್ಲ ಶುರು ಮಾಡಿದೆ. ಆವಾಗ ನನಗೆ ಸಂಪರ್ಕಕ್ಕೆ ಯಾರು ಬಂದರು ಅಂತಂದರೆ, ಈ ಮಹಾರಾಷ್ಟ್ರದ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಯ ಮುಖ್ಯಸ್ಥರಾದ ನರೇಂದ್ರ ದಾಬೋಳ್ಕರ್ ಅಂತ ಹೇಳಿ. ದಾಬೋಳ್ಕರ್. ಹಾಂ, ಅವರ ಹತ್ಯೆ ಆಯಿತಲ್ಲ, ಆಯ್ತಲ್ಲ. ಹತ್ಯೆ ಆಯಿತು. ಅವರ ಸಂಘಟನೆಯ ಸಂಪರ್ಕ ಬಂದು ಅವರ ಜೊತೆಗೂಡಿ ಸಾಕಷ್ಟು ಕಾರ್ಯಗಳನ್ನು ನಾನು ಮಾಡಿದೆ. ಮೂಢನಂಬಿಕೆಗಳು ಒಂದು ಕಡೆ ಅದು ವಿರೋಧಾಭಾಸ, ಕಾಂಟ್ರಡಿಕ್ಷನ್ ಆಗಲಿಲ್ಲ ರೀ ಬುದ್ಧಿ. ಇಲ್ಲಿ ನೀವು ವೈದಿಕ ಪರಂಪರೆಯ ಮಠದಲ್ಲಿ ಉತ್ತರಾಧಿಕಾರಿಯಾಗಿದ್ದಿರಿ. ಇನ್ನೊಂದು ಕಡೆ ಅಲ್ಲಿ ವೈಚಾರಿಕ ಚಳವಳಿ ಹೋರಾಟ ಅಂದ ಕೂಡಲೇ ಜನರಿಗೆ ಗೊಂದಲ ಆಗಲಿಲ್ಲ. ಇಲ್ಲಿ ಜ್ಯೋತಿಷ್ಯ, ಸಂಗೀತ, ಕೀರ್ತನ ಇದನ್ನೆಲ್ಲ ಹೇಳ್ತಾರೆ. ಅಲ್ಲಿ ಹೋಗಿ ವೈಚಾರಿಕತೆ ಹೆಂಗೆ ಅಂತ. ಅದು ವೈದಿಕ ಪರಂಪರೆ ಮಠ ಅಲ್ಲದು, ಹ್ಞೂ ಅದು ಒಂದು ಆಶ್ರಮ. ಶಾಸ್ತ್ರಿಗಳು ಅವು ಮೂಲತಃ ನೋಡಿದರೆ ಅವರು ಈ ವೈದಿಕ ಸಂಪ್ರದಾಯಗಳಿಗೆ ಅಷ್ಟೊಂದು ಮೆಚ್ಕೊಂಡ್ರು ಇರಲಿಲ್ಲ. ಅವರು ಹ್ಞೂ ಅವ್ರು ಕಲ್ತಿದ್ದು ಅದನ್ನು ಅಭ್ಯಾಸ ಮಾಡಿದರು ಅಂಥೇಳಿ ಒಂದು ಉಪಜೀವನಕ್ಕಂತ ಹೇಳಿ ಉಪಯೋಗ ಸುಮ್ಮನೆ ಮಾಡ್ತಿದ್ರು ಅದನ್ನು ಅಷ್ಟೇ. ಕಲಿಕೆಗಾಗಿ ಮಾಡ್ಕೊಂಡು. ಕಲಿಕೆಗಾಗಿ ಮತ್ತು ಈ ಜಂಗಮ ಒಟುಗಳನ್ನು ಕಲಿಸೋದಕ್ಕಾಗಿ ಅಷ್ಟೇ ಮಾಡ್ತಾಯಿದ್ರು. ಆದರೆ ಮೊದಲಿನಿಂದಲೂ ನನಗದು ಇಷ್ಟ ಆಗ್ತಿರ್ಲಿಲ್ಲ. ಹ್ಞೂ ಯಾವುದೇ, ಈಗ ನಾನು ನಿಮ್ಗೆ ಹೇಳೋದಲ್ಲ, ಮೈಯ ಬರೋದಾಗಲಿ, ದೆವ್ವ, ಭೂತ, ಬಾನ ಆಮೇಲೆ ಜ್ಯೋತಿಷ್ಯ, ಈ ವಾಸ್ತು, ಮುಹೂರ್ತ, ಇವುಗಳನ್ನು ನಂಬ್ತಿರ್ಲಿಲ್ಲ. ಮೊದಲಿನಿಂದಲೇ ನಾನು ನಂಬ್ತಿರ್ಲಿಲ್ಲ. ಆಮೇಲೆ ಗದಗಿನ ಅಜ್ಜರ ಸಂಪರ್ಕ ಬಂದ ಮೇಲೆ ಅನೇಕ ಪುಸ್ತಕಗಳನ್ನ ಓದೋದ್ರಿಂದ ಇನ್ನಷ್ಟು ಅದರ ಬಗ್ಗೆ ತಿಳುವಳಿಕೆ ಬಂತು. ಒಂದು ಕಾನ್ಫಿಡೆನ್ಸ್, ಒಂದು ವಿಶ್ವಾಸ ಅಂತಾರಲ್ಲ, ಆತ್ಮವಿಶ್ವಾಸ ಅದರೊಳಗೆ ಬಂದು ಅದನ್ನು ನಂಬ್ತಿರಲಿಲ್ಲ. ಮುಂದೆ ನಮ್ಮ ಆಶ್ರಮದಲ್ಲಿರುವಂಥ ಗುರುಗಳು, ಶಾಸ್ತ್ರಿಗಳು ಸಹಿತ ತಮ್ಮ ಕೊನೆಯ ವಯಸ್ಸಿನಲ್ಲಿ ಅದನ್ನೆಲ್ಲ ಬಿಟ್ಟುಬಿಟ್ರು. ಅವರು ಅವರು ಪರಿವರ್ತನೆ ಆದರು. ಅವರ 80ನೇ ವಯಸ್ಸಿಗೆ ಸಂಪೂರ್ಣವಾಗಿ ಅದನ್ನು ತ್ಯಜಿಸಿದರು ಅವರು. ಅಲ್ಲಿ ಆಶ್ರಮದಲ್ಲಿ ಬಸವ ತತ್ವದ ಕಾರ್ಯಕ್ರಮಗಳು ಪ್ರಾರಂಭ ಆದವು. ಅದು ಸಂಪೂರ್ಣವಾಗಿ ನನ್ನ ಮೇಲೆ ಅವರು ಆ ಜವಾಬ್ದಾರಿನ ಬಿಟ್ಟರು. ನಿನಗೆ ಹೇಗೆ ಸರಿ ಅನ್ನಿಸ್ತದೆ ಹಾಗೆ ನೀ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಂಥೇಳಿ. ನಂದು ಯಾವುದೇ ರೀತಿ ಅದಕ್ಕೆ ಅಡ್ಡಿ ಆತಂಕ ಇಲ್ಲ. ಮತ್ತು ಅವರು ಸ್ವತಃನೇ ಹೇಳಿದ್ರು, ನಾನು ಇನ್ನು ಮುಂದೆ ಇದನ್ನು ಮಾಡಂಗಿಲ್ಲ, ಕಲಿಸಂಗಿಲ್ಲ, ಅಥವಾ ಇದನ್ನು ಆಚರಣೆಯಲ್ಲಿ ತರಂಗಿಲ್ಲ ಅಂಥೇಳಿ ಸ್ವತಃನೇ ತಾವೇ. ಅದಕ್ಕೆ ಇನ್ನೊಂದು ಕಾರಣ ಏನಂತಂದರೆ, ನಾನು ಅವರ ಪ್ರತಿಯೊಂದು ಏನು ಈ ಜ್ಯೋತಿಷ್ಯ ಇರ್ಬೋದು, ವಾಸ್ತು ಇರ್ಬೋದು, ಫಲ ಜ್ಯೋತಿಷ್ಯ ಇರ್ಬೋದು, ಇದಕ್ಕೆ ನಾನು ತುಂಬ ಸವಾಲುಗಳನ್ನು ಹಾಕ್ತಾಯಿದ್ದೆ. ಭಾಳ ಚರ್ಚೆ, ಸಂವಾದ, ವಾದ ವಿವಾದ ಎಲ್ಲ ಆಗ್ತಿತ್ತು. ಕೊನೆಗೆ ಅವರು ಒಪ್ಕೊಂಡ್ರು ಅದನ್ನೆಲ್ಲವನ್ನು. ಹೌದು, ನೀ ಹೇಳೋದು ಸರಿ ಅದ, ಇದೆಲ್ಲ ತಪ್ಪೈತಿ. ಯಾಕೆ ನಾನು ಎಲ್ಲನೂ ಉದಾಹರಣೆ ಸಹಿತವಾಗಿ ಹೇಳ್ತಾ ಇದ್ದೆ. ನಾನು ಅವ್ರ ಹತ್ರ ಜ್ಯೋತಿಷ್ಯ ಕಲಿತಿದ್ದು, ಅವ್ರ ಮುಂದೆ ಕುಳಿತು ನಾನು ಜ್ಯೋತಿಷ್ಯ ಕಲೀಲಿಲ್ಲ. ಅವರು ಜ್ಯೋತಿಷ್ಯ ಹೇಳೋದನ್ನು ಕೇಳಿ ಜ್ಯೋತಿಷ್ಯ ಕಲ್ತಿದ್ದೆ. ಅದನ್ನು ಕಲಿತ ಮೇಲೆ ನನಗೆ ಅರ್ಥ ಆಯಿತು. ಅದರ ಒಂದು ಬೃಹತ್ ಜಾತಕ ಅಂತೇಳಿ ಒಂದು ಪುಸ್ತಕ ಇದೆ, ಭಾಳ ಹಳೆಯದು, ಜ್ಯೋತಿಷ್ಯದ ಭಾಳ ಅಥೆಂಟಿಕ್ ಅಂತ ಅವ್ರು ಒಪ್ಕೊತಾರೆ. ಅದರ ಮೇಲೂ ಕೂಡ ಬರೆದಿದೆ, ಪಂಚಭವತಿ ಪಂಚ ನ ಭವತಿ. ಆ ಗ್ರಂಥದ ಮೇಲೇ ಬರೆದಿದ್ದಾರೆ, ಪಂಚಭವತಿ ಪಂಚ ನ ಭವತಿ. ಅಂದರೆ 5 ಖರೆ 5 ಸುಳ್ಳ, ಸಂಪೂರ್ಣವಾಗಿ ಖರೆ ಅಲ್ಲ. ಅದು ಸತ್ಯ. ಅವರು ಅಷ್ಟೆಲ್ಲ ಸಂಶೋಧನೆ ಮಾಡಿ ಗ್ರಂಥ ಬರೆದಿದ್ರು ಕೂಡ ಆ ಸತ್ಯವನ್ನು ಅಲ್ಲಿ ಬರೆದಿದ್ದಾರೆ ಅವರು. ಅದರ ಮೇಲೂ ಕೂಡ ನಾನು ವಿಚಾರ ಮಾಡಿ ಗುರುಗಳನ್ನು ಚರ್ಚೆ ಮಾಡಿದೆ. ಹೀಗಾಗಿ ಎಲ್ಲರಿಗೂ ಗೊತ್ತಾಯಿತು, ಈ ಸ್ವಾಮಿ ಅಲ್ಲಿದ್ರೂ ಕೂಡ ಅಲ್ಲಿನ ಯಾವುದೇ ಆಚರಣೆಗಳನ್ನು ತನ್ನದಾಗಿಸ್ಕೊಂಡಿಲ್ಲ, ಆ ವಿಚಾರಗಳನ್ನು ಬಿಟ್ಟಿದ್ದಾರೆ ಅಂತ ಗೊತ್ತಾಗಿತ್ತು. ಹೀಗಾಗಿ
ಅಷ್ಟೇನು ಸಮಸ್ಯೆ ಬರಲಿಲ್ಲ. ಆದರೆ ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಈ ವಿಷಯದಲ್ಲಿ ಭಾಳ ಸಮಸ್ಯೆ ಬರ್ತಾಯಿತ್ತು. ಯಾಕಂದ್ರೆ ಹಳ್ಳಿ ಒಳಗೊಬ್ಬ ಮಠಾಧೀಶನ ಜನ ಹೆಂಗೆ ನೋಡ್ತಾರೆ ಅಂತಂದ್ರೆ ಒಬ್ಬ ಪವಾಡ ಪುರುಷ, ಒಬ್ಬ ಚಮತ್ಕಾರಿ, ಅಂತರ ಕೊಡಬೇಕು, ಹಾಂ 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 ದೆವ್ವ ಮಂತ್ರ ಬಿಡಿಸ್ಬೇಕು. ಹೇಳಿ ಹಾಂ ಇಂಥವೆಲ್ಲ ಮಾಡ್ಬೇಕನ್ನೋವಂಥದ್ದು ಒಂದು ಇದು ಇರ್ತೈತೆ ಅವರಿಗೆ. ಹೀಗಾಗಿ ಒಂದು ಸ್ವಲ್ಪ ಶುರು ಅಂದರೆ ಪ್ರಾರಂಭದಲ್ಲಿ ಸಮಸ್ಯೆ ಆಯಿತು, ಭಾಳ ವಿರೋಧಗಳು ಹುಟ್ಕೊಂಡ್ವು. ಆಮೇಲೆ ಈ ಜಾತಿ ವ್ಯವಸ್ಥೆ ಹಳ್ಳಿಗಳಲ್ಲಿ ಭಯಂಕರ. ಮಠದ ಸ್ವಾಮಿ ಸಮಾನತೆ ಕೆಲಸ ಮಾಡಿದರೆ ಜನಗಳು ಬಹಿಷ್ಕಾರ ಹಾಕುವಂಥ ಪರಿಸ್ಥಿತಿ ಆ ಸಮಯದಲ್ಲಿತ್ತು. ಆ ಒಂದು ಸಮಸ್ಯೆಗೂ ನಾನು ಗುರಿಯಾಗಿದ್ದೆ. ಅದನ್ನು ಭಾಳ ದೊಡ್ಡ ಹೊಡೆತ ಕೊಟ್ಟಿತ್ತು. ಆಮೇಲೆ ಮೂಢನಂಬಿಕೆಗಳ ವಿರುದ್ಧ ನಾನು ಕೆಲಸ ಮಾಡ್ತಾಯಿದ್ದೆ, ಅದನ್ನು ಕೂಡ ಭಾಳ ದೊಡ್ಡ ಹೊಡೆತ ಕೊಟ್ಟಿತ್ತು ನಮಗೆ ಭಯಂಕರವಾಗಿ. ಆದರೂ ಕೂಡ ಅದನ್ನು ಲೆಕ್ಕಿಸದೆ ನನ್ನ ತಿಳುವಳಿಕೆಯ ಪ್ರಕಾರ ಎಲ್ಲ ಕಾರ್ಯವನ್ನು ಅಲ್ಲಿ ಮಾಡಿದ್ದೇನೆ. ಮುಂದೆ ಅದು ಹಂಗಾದ್ಮೇಲೆ ಇರ್ಬೋದು, ಆ ಹೋರಾಟದ ಚಳವಳಿ ತೀವ್ರ ಆದಾಗ ಅದು ಭಾಳ ಹಿಂದುಳಿದಂಥ ಪ್ರದೇಶ. ಬಾನಮತಿ ಬರೀ ಅತಿಯಾದ ಮೌಢ್ಯತೆ ಪ್ರದೇಶ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇದ್ದರೆ ಆ ಭಾಗ. ನೀವು ಅದನ್ನು ಹೆಂಗೆ ಎದುರಿಸಿದ್ರಿ? ಮತ್ತು ನಿಮ್ಮ ಪರವಾಗಿ ಜನ ಬೇಕಲ್ಲ ಸ್ವಾಮಿ ಆದವ್ರಿಗೆ, ಹಿಂಬಾಲಕರೇ ಇರಲ್ಲ. ಯಾರು ಮೌಢ್ಯತೆಯನ್ನು ಬಿತ್ತಾರ ಅವ್ರ ಜೊತೆಗೆ ಜನ ನಿಲ್ತಾರೆ.